ಹಲೋ ವೀಕ್ಷಕರೇ, ವೆಲ್ಕಮ್ ಶ್ರುತಿ ಅಡುಗೆ ಚಾನಲ್. ಇವತ್ತು ನಮ್ಮ ಮಲೆನಾಡು ಶೈಲಿಯ ಅಕ್ಕಿ ರೊಟ್ಟಿ ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ಸಾಗರ ಮತ್ತು ಸೊರಬ, ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ತುಂಬ ಫೇಮಸ್. ಬೆಳಗ್ಗೆ ಅಕ್ಕಿ ರೊಟ್ಟಿ ಇಲ್ಲಾಂದರೆ ದಿನನೇ ಆಗಲ್ಲ. ಬನ್ನಿ ವೀಕ್ಷಕರೇ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ಅತಿ ಸುಲಭವಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು 1 ಬೌಲ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನೀರು. ಸ್ಟವ್ ಹಚ್ತಾ ಇದ್ದೀನಿ. ಹಾಗೆ ಕುಕ್ಕರ್ ಒಲೆ ಮೇಲೆ ಇಟ್ಟು 1 ಬೌಲ್ ನೀರು ಹಾಕಿದ್ದೀನಿ. ಹಾಗೆ ಇನ್ನೊಂದು ಬೌಲ್ ಹಾಕ್ತಾ ಇದ್ದೀನಿ. ನೋಡಿ, ನೀರು ಹಾಕ್ಕೊಂಡಿದ್ದೀನಿ ಇವಾಗ. ಹಾಗೆ ಉಪ್ಪು ಹಾಕಿದ್ದೀನಿ ನಾನು ಮೊದಲೇ. ಇವಾಗ ನಿಮ್ಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಈಗ ನೀರು ಕುದೀತಾ ಇದೆ. ಮೊದಲೇ ಹೇಳಿದ ಹಾಗೆ 1 ಬೌಲ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ನಾನು ಮೇಲೆ ಇನ್ನೊಂದು ಸ್ವಲ್ಪ ಹಾಕಬೇಕು, ಅದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಕುದೀತಾ ಇದೆ. ಫ್ಲೇಮ್ ಸ್ವಲ್ಪ ಲೋ ಮಾಡಿ ಸ್ವಲ್ಪ ಆಯಿಲ್ ಹಾಕಬೇಕು. ಆಯಿಲ್ ಹಾಕಿದರೆ ಸಾಫ್ಟ್ನೆಸ್ ಬರುತ್ತೆ ಅಂತ ಆಯಿಲ್ ಹಾಕೋದು. ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇವಾಗ ಚೆನ್ನಾಗಿ ಗಂಟಿಲ್ದಿರೋ ತಿರ್ಸ್ಕೊಬೇಕು ಈ ಥರ. ಹಾಗೆ ಮುಚ್ಚಳ ಮುಚ್ಚಿ ಇಟ್ಟು ಒಂದು 5 ನಿಮಿಷ ಸ್ಟವ್ ಆಫ್ ಮಾಡಿ. ನಂತರ ನಮ್ಮ ಕಡೆ ಇದು ಮರಿಗೆ ಅಂತಾರೆ, ಮರದಲ್ಲಿ ಮಾಡಿರೋದು. ನಿಮಗೆ ಇದಿಲ್ಲ ಅಂದರೆ ನೀವು ಒಂದು ಸ್ಟೀಲ್ದು ಯಾವುದಾದ್ರೂ ಒಂದು ಅಗಲ ತಟ್ಟೆ ಥರ ಇರೋದ್ರಲ್ಲಿ ನೀವು ಮಾಡ್ಕೋಬೋದು. ನನ್ನ ಹತ್ರ ಇದೇ ಇದೆ, ನಾನು ಹಾಗಾಗಿ ಇದರಲ್ಲೇ ಮಾಡ್ಕೊತೀನಿ. ನಮ್ಮೂರ ಕಡೆ ಎಲ್ಲ ಇದನ್ನೇ ಯೂಸ್ ಮಾಡೋದು. ಇದಕ್ಕೆ ನಾವು ಮರಿಗೆ ಅಂತ ಹೇಳ್ತೀವಿ. ಅದಿಲ್ಲ ಅಂದರೆ ನೀವು ತಟ್ಟೆ ಸಹಾಯದಿಂದನೂ ಮಾಡ್ಬೋದು. ನೋಡಿ, ಇವಾಗ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಗ್ಲಾಸ್ ಸಹಾಯದಿಂದ ಇಲ್ಲ ಒಂದು ಚಮಚ ಸಹಾಯದಿಂದ ಈ ಥರ ನಾದ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಂಗೆ ಚೆನ್ನಾಗಿ ನಾದ್ಕೋಬೇಕು. ನೀರು ಹಾಕ್ಕೊಂತ ನಾದ್ಕೋಬೇಕು ಚೆನ್ನಾಗಿ. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಎಲ್ಲ ಗಂಟಿಲ್ದಿರ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡು ಈ ಥರ ಉಂಡೆ ಮಾಡ್ಕೋಬೇಕು. ದೊಡ್ಡದಾಗಿ ಇಷ್ಟು ಉಂಡೆ ಆಗುತ್ತೆ. ಇಷ್ಟು ಉಂಡೆಯಲ್ಲಿ ಒಂದು 15 ರೊಟ್ಟಿ ಅಂತೂ ಆಗೇ ಆಗುತ್ತೆ. ಒಂದು 4 ಜನ ಇದ್ದರೆ ಹೊಟ್ಟೆ ತುಂಬ ತಿನ್ಬೋದು. ಆಮೇಲೆ ಮತ್ತೆ ಒಂದು ಸಾರಿ ಕೈಯಲ್ಲಿ ನಮಗೆ ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಒಂದು ಕಡುಬಿನ ಸೈಜಲ್ಲಿ ತಗೊಂಡು ರೊಟ್ಟಿ ತಟ್ಕೋಬೇಕು. ಹೇಗೆ ಅಂದರೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ತಟ್ಕೋಬೇಕು ಚಂದ್ರನ ಆಕಾರದಲ್ಲಿ. ಸ್ವಲ್ಪ 2 ಕೈ ಸಹಾಯದಿಂದ ಈ ಥರ ಮಾಡಿಬಿಟ್ಟು ಕೆಳಗಡೆ ನೀರು ಹಚ್ಕೊಂಡು ಈ ಥರ ತಟ್ಟಬೇಕು. ಸೆಂಟ್ರಲ್ಲಿ ಸ್ವಲ್ಪ ತಟ್ಟಬೇಕು, ಮಧ್ಯದಲ್ಲಿ. ಫಸ್ಟು ಸೈಡ್ ತಟ್ಕೋಬೇಕು. ಸೈಡ್ ತಟ್ಕೊಂಡ್ರೆ ಮಧ್ಯದಲ್ಲಿ ಆಮೇಲೆ ತಟ್ಕೋಬೋದು. ಆವಾಗ ಅಗಲವಾಗಿ ಚಂದ್ರನ ಆಕಾರದಲ್ಲಿ ರೊಟ್ಟಿ ತೆಳುವಾಗಿ ಬರುತ್ತೆ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಮಾಡ್ಕೋಬೋದು. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ನಾನು ಯಾವತ್ತೂ ರೊಟ್ಟಿ ಕಡಿಮೆನೇ ಕೈಯಲ್ಲಿ ಮಾಡೋದು. ನನ್ನ ಹತ್ರ ಮಿಷಿನ್ ಇದೆ, ಮಿಷಿನಲ್ಲಿ ಮಾಡ್ತೀನಿ. ಬಟ್ ಆದರೂ ಮಿಷಿನಲ್ಲಿ ಅಷ್ಟೊಂದು ಟೇಸ್ಟಾಗಿರಲ್ಲ ಕೈಯಲ್ಲಿ ಮಾಡಿದ ಥರ. ನಾನು ಊರಿಗೆ ಹೋದರೆ ನಮ್ಮ ಅತ್ತೆ ಅವರೇ ಜಾಸ್ತಿ ರೊಟ್ಟಿ ಮಾಡೋದು. ಅವರೇ ಮಾಡಿದ್ದು ನಾನು ಸೈಡ್ ಏನಾದರೂ ಮಾಡ್ತೀನಿ, ಅವ್ರು ರೊಟ್ಟಿ ಮಾಡ್ತಾರೆ. ನನಗೆ ಜಾಸ್ತಿ ಅಷ್ಟೊಂದು ಪರ್ಫೆಕ್ಟಾಗಿ ಅವ್ರ ಥರ ಬರೋಲ್ಲ. ನಾನು ಬಂದಂಗೆ ತೋರಿಸಿದ್ದೀನಿ, ಬಟ್ ಮಾಡೋ ಪ್ರೊಸೀಜರ್ ಮಾತ್ರ ಇದೇ ಥರ. ಮತ್ತು ಸ್ಟವ್ ಹಚ್ಕೊತಾ ಇದ್ದೀನಿ. ಒಲೆ ಮೇಲೆ ರೊಟ್ಟಿ ಬೇಯಿಸ್ಲಿಕ್ಕೆ ಹಂಚಿಡ್ತಾ ಇದ್ದೀನಿ ನಾನು. ನಿಮ್ಮ ಹತ್ರ ಈ ಥರದ ಹಂಚಿಲ್ಲ ಅಂದರೆ ದೋಸೆ ಮಾಡೋ ಕಾವಲಿನಾದರೂ ತಗೋಬೋದು. ಇದು ಆಯಿಲ್ ಬಟ್ಟೆಯನ್ನು ಆಯಿಲ್ ಮಾಡಿಕೊಂಡು ನಾನೊಂದು ಗ್ಲಾಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಹಂಚಲ್ಲಿ ರೊಟ್ಟಿ ತಳ ಹಿಡಿಬಾರ್ದು ಅಂತ, ಸೀಬಾರ್ದು ಅಂತ ನಾನು ಎಣ್ಣೆ ಹಚ್ಕೊತೀನಿ. ಇವಾಗ ಹಂಚು ಕಾದಿದೆಯೋ ಇಲ್ಲೋ ಅಂತ ಬಿಸಿ ನೋಡ್ತಾ ಇದ್ದೀನಿ. ಹಂಚು ಬಿಸಿ ಆಯಿತು, ಚೆನ್ನಾಗಿ ಹೊಗೆ ಬರ್ತಾ ಇದೆ, ಅಂದರೆ ಹಂಚು ಬಿಸಿಯಾಗಿದೆ ಅಂತ. ಇವಾಗ ನಾನು ತಟ್ಟಿರೋ ರೊಟ್ಟಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಸೈಡಲ್ಲೆಲ್ಲ ಬಿಟ್ಕೋಬೇಕು. ಗೊತ್ತಾಗುತ್ತೆ ನೋಡಿ, ಸೈಡಲ್ಲೆಲ್ಲ ಬಿಡ್ತಾ ಇದೆ ಅಂದರೆ ಅದು ಬೇದಿದೆ, ಒಂದು ಸೈಡ್ ಬೇದಿದೆ ಅಂತ ಅರ್ಥ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ತೆಗೆದು ಉಲ್ಟಾ ಹಾಕ್ತೀನಿ. ಈ ಥರ ಇದೆ, ಉಲ್ಟಾ ಹಾಕ್ತೀನಿ. ಈ ಥರ ಕಪ್ದಾಗ ಬಂತು ಅಂದರೆ ರೊಟ್ಟಿ ತುಂಬ ಟೇಸ್ಟಾಗಿರುತ್ತೆ. ಈ ಥರ ಇನ್ನೂ ಬೇಕಂದ್ರೂ ಸ್ವಲ್ಪ ಹೊತ್ತು ಬೇಯಿಸ್ಕೋಬೋದು. ಮತ್ತೆ ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಇದೇ ಥರ ಅದು ಕೂಡ ಇದೇ ಥರ ನಾದ್ಕೋಬೇಕು ಚೆನ್ನಾಗಿ.
ಸ್ವಲ್ಪ ಪ್ರೊಸೀಜರ್ ಕಷ್ಟ ಇದೆ, ಬಟ್ ಆದರೆ ತಿನ್ನಲಿಕ್ಕೆ ಮಾತ್ರ ತುಂಬ ಟೇಸ್ಟು. ಒನ್ ಟೈಮ್ ಮಾಡೋದು ಕಲಿತ್ರೆ ತುಂಬ ಈಸಿನೇ ಮಾಡ್ಕೋಬೋದು, ಅದೇನಿಲ್ಲ. ಚೆನ್ನಾಗಿರುತ್ತೆ, ಚಪಾತಿ ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗನ್ನಿಸ್ತು ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಮಾನ ಪ್ರೀತಿ ಹೀಗೆ ಇರಲಿ. ಇವಾಗ ರೊಟ್ಟಿ ಮಾಡಿದ್ದೀವಲ್ವಾ, ಅದಕ್ಕೆ ರುಚಿಯಾದ ಒಂದು ಚಟ್ನಿ ಬೇಕಲ್ಲ. ಬನ್ನಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಏನು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಟೊಮೆಟೊ 5 ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊತಾ ಇದ್ದೀನಿ. ಹಾಗೆ ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ತೊಗೋತೀನಿ. ಹಸಿಮೆಣ್ಸು ಇಲ್ಲ ಅಂದರೆ ನೀವು ಖಾರದ ಪುಡಿ ಹಾಕ್ಕೋಬೋದು, ಅಷ್ಟೊಂದು ಟೇಸ್ಟ್ ಇರಲ್ಲ. ಹಾಗೆ 5, 6, 7 ಬೆಳ್ಳುಳ್ಳಿ ಹೆಸರು ಹಾಕ್ಕೊತಾ ಇದ್ದೀನಿ, ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ, ಅದನ್ನು ವಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಇದೆಲ್ಲವನ್ನು ತೊಳೆದು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ಅತಿ ಸಣ್ಣನೂ ಬೇಡ, ಒಂದು ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ಟೊಮೊಟೊ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕದಾಗಿ. ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದರೆ ಸಾಕು. 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಶೇಂಗಾ, ಸ್ವಲ್ಪ ಜೀರಿಗೆ, ಹುಣಸಿನ ಹಣ್ಣು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಗ್ಯಾಸ್ ಹಚ್ಕೋಬೇಕು. ಹಾಗೆ ಒಂದು ಕಡಾಯಿ ಇಟ್ಕೊಂಡು ಅದು ಕಡಾಯಿ ಬಿಸಿ ಆದ ತಕ್ಷಣ ಸ್ವಲ್ಪ ಶೇಂಗಾ ಎಣ್ಣೆ, ನಾನು ಬೆಳೆಸೋ ಆಯಿಲ್ ಬಂದ್ಬಿಟ್ಟು ಶೇಂಗಾ ಎಣ್ಣೆನ ನಾನು ಬಳಸೋದು. ಹಾಗೆ ಮೆಣಸಿನ್ಕಾಯಿ ಎಣ್ಣೆ ಹಾಕಿದ ತಕ್ಷಣ ಚಟ ಚಟ ಅಂತ ಡಬ್ ಸೌಂಡ್ ಬರುತ್ತೆ, ಮುಖಕ್ಕೆಲ್ಲ ಸಿಡಿಯುತ್ತೆ. ಹಾಗೆ ಸಿಡಿಬಾರ್ದು ಅಂದರೆ ಒಂದು ಸೂಪರ್ ಟಿಪ್ಸ್ ಏನಪ್ಪ ಅಂದರೆ, ಮೆಣಸಿನ್ಕಾಯಿ ತುದಿ ಇರುತ್ತಲ್ಲ ಅದನ್ನು ಹೀಗೆ ಕಟ್ ಮಾಡಿ ಹಾಕಿದರೆ ಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದಾಗ ಸಿಡಿಯಲ್ಲ. ಇವಾಗ ನಾವು ಇಟ್ಕೊಂಡಿರೋ ಸಾಮಗ್ರಿನೆಲ್ಲ ಶೇಂಗಾ ಎಣ್ಣೆ ನಾನು ಬಳಸೋದು ನೋಡಿ. ಇವಾಗ ಆಯಿಲ್ ಬಿಸಿಯಾಗಿದೆ. ಈ ಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ, ಚಟಪಟ ಅಂತ ಇದೆ, ಎಲ್ಲ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಹೀಗೆ ಕೆಂಪಾಗಲಿವರೆಗೂ ಹುರ್ಕೋಬೇಕು. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ನೀಟಾಗಿ ಹುರಿದ್ಕೊಂಡು ನೋಡಿ ಈ ಥರ ಆಗಿದೆ. ಇದಾದಮೇಲೆ ನಾವು ಇಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಟೊಮೆಟೊ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಹಾಕ್ಕೊಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಯಿಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ನೋಡಿ, ಹೀಗೆ ಫ್ರೈ ಮಾಡ್ತಾ ಇರಬೇಕು. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗೊತ್ತಾ, ಘಮ ಘಮ ಅಂತ ಇದೆ. ಒಳ್ಳೆ ಈ ಥರ ಹೀಗೆ ಫ್ರೈ ಮಾಡಬೇಕು. ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾಯಿರಿ ಟೊಮೆಟೊನ. ಇವಾಗ ಟೊಮೆಟೊ ಒಂದು ಅರ್ಧ ಫ್ರೈ ಆಗಿದೆ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಅಲ್ಲಾಡಿಸ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡೋಣ. ಟೊಮೆಟೊ ಸಾಫ್ಟ್ ಆಗೋದು. ಟೊಮೆಟೊ ಸಾಫ್ಟಾಗಿ ಬೇಯ್ತಾ ಇದೆ ನೋಡಿ, ಹೀಗೆ ಬೆಂದಿದೆ. ಈ ಥರ ಆಗಬೇಕು. ಈ ಥರ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆರಲ್ಲಿವರೆಗೂ ಹಾಗೆ ಇರಲಿ. ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ಕೊತೀವಿ. ನಾವು ಬೆಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಆಲ್ಮೋಸ್ಟು ನಿಮಗೆ ಇಷ್ಟ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬೇಡ. ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ತಣ್ಣಗಾದ್ಮೇಲೆ ಹಾಕ್ಕೋಬೇಕು ಮಿಕ್ಸಿ ಜಾರಿಗೆ, ಇಲ್ಲ ಅಂದರೆ ಅದು ಸಿಡಿದ್ಬಿಡುತ್ತೆ. ಹಾಗಾಗಿ ಬಿಸಿ ಆರಿದ ಮೇಲೇ ಹಾಕ್ಕೋಬೇಕು. ಇವಾಗ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು. ಮಿಕ್ಸಿ ಮಾಡ್ತಾ ಇದ್ದೀನಿ ನೋಡಿ.
ಚಟ್ನಿ ಘಮ ಅಂತೂ ಸೂಪರಾಗಿ ಬರ್ತಾ ಇದೆ, ಸಖತ್ತಾಗಿದೆ. ಟೇಸ್ಟ್ ಮಾಡಿರಬೇಕು. ನೋಡಿ ಚಟ್ನಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ರೊಟ್ಟಿ ಸರ್ವ್ ಮಾಡೋ ವಿಡಿಯೋ ಮಾಡೋಕ್ಕಾಗಿಲ್ಲ, ಫೋಟೋ ತೆಗೆದು ಹಾಕಿದ್ದೀನಿ. ಚಟ್ನಿ, ರೊಟ್ಟಿ ಹಾಗೆ ಮೊಸರು ಕೂಡ ಇಟ್ಟಿದ್ದೀನಿ ಸೈಡಿಗೆ. ವಿಡಿಯೋ ಹೇಗೆ ಬಂತು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಫಸ್ಟ್ ವಿಡಿಯೋ, ನಿಮ್ಗೆ ಸಪೋರ್ಟ್ ಇರಲಿ. ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಒಳ್ಳೊಳ್ಳೆ ವಿಡಿಯೋನ ಬಿಡ್ತಾ ಇರ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.